ಮೊದಲೇ ಇಲ್ಲೊಂದು ಸಿಟ್ಔಟ್ ಮಾಡ್ತೀವಿ. ಹಳೆ ಟೈಮಿಗೆ ಹಿಂಗಿದೆ, ಕಡೆಗೆ ಸ್ಲ್ಯಾಬ್ ಬಂದು ಕೂಡ ಹೆಂಗಾಗುತ್ತೆ ಅಂತ ನೋಡುವ. ಮ್ಯಾನೆಲ್ಲ ಫುಲ್ ಸ್ಲ್ಯಾಬ್ ಹಾಕೋದು. ಇದು ಕಿಚನ್ ಆಗಿತ್ತು ಮೊದಲೇ. ಹಾಲನ್ನು ದೊಡ್ಡ ಮಾಡ್ತೀರಾ. ಹಲೋ ಗೈಸ್, ಹೇಗಿದ್ದೀರಾ ಕರ್ನಾಟಕ? ನಾನು ನಿಮ್ಮ ಅರ್ಜುನ್, ನೀವು ನೋಡ್ತೀರಾ ಅರ್ಜುನ್ ಬ್ರೋ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತೇ ಏನಂದ್ರೆ ಇವ್ರ ಮನೆ ಬಗ್ಗೆ ವ್ಲಾಗ್ ಮಾಡುವ ಅಂತ. ಎಂತ ಅಂದ್ರೆ ಇವ್ರ ಮನೆ ಬಿಚ್ಚೋದಿದೆ, ಅದರಿಂದ ಡೀಟೇಲ್ ಆಗಿ ಹೇಳ್ತಿ ಹೆಂಗ್ ಕಟ್ತೀರಂತ. ಈಗ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ಯಾಕಂದ್ರೆ ನೋಟಿಫಿಕೇಶನ್ ಬರ್ಬೇಕಲ್ಲ, ಇದಕ್ಕೋಸ್ಕರ. ಈಗ ನಿಮ್ಗೆ ಹೇಳ್ತಿ ಏನೇನು ಆಗ್ತಿದಂತ. ಮೊದಲೇ ಇಲ್ಲೊಂದು ಸಿಟ್ಔಟ್ ಮಾಡ್ತೀರಿ. ಸಿಟ್ಔಟ್ ಅಂದರೆ ಹರಕುಳ್ಳೋದು. ಇಲ್ಲಿಂದ ಇಲ್ಲಿ ಮಾಡ್ತೀರಿ, ಕಡೆಗೆ ಇಲ್ಲಿ ಏಣಿ ಮೆಟ್ಲು ಬರುತ್ತೆ, ಹಂಗೆ ಸೀದಾ ಮ್ಯಾನ್ ಹೋಗೋದು. ನೋಡಿ, ಇದು ಮನೆಗೆ ಇದು ಹೀಗೆ ಸ್ಲ್ಯಾಪ್ ಹಾಕ್ತೀರ. ಅಲ್ಲಿಂದ ಸ್ಲ್ಯಾಪ್ ಹಾಕ್ತೀರಿ ಫುಲ್ ಕಟ್ ಮಾಡಿ. ಅದೊಟ್ಟು ತೆಗಿತೀರ. ಇಲ್ಲ ಒಟ್ಟು ಇದೆಲ್ಲ ತಗಡೆಲ್ಲ ಅಷ್ಟು ತೆಗಿತ್ಕೊಂಡೆ, ಅಲ್ಲಿ ಹಂಚೆಲ್ಲ ತೆಗೆದೆ ಕಡೆ ಸ್ಲ್ಯಾಪ್ ಹಾಕ್ತೀರಿ. ನೋಡಿ, ಅಲ್ಲಿಂದ ಫುಲ್ಲ ಅಲ್ಲಿವರೆ ಹಾಕ್ತೀರಿ ಸ್ಲ್ಯಾಪ. ಕಡೆಗೆ ಇಲ್ಲಿಂದ ಮೆಟ್ಲು ಹೊತ್ತಿದ್ದು, ಇಲ್ಲಿ ಸಿಟ್ಔಟ್ ಬರುತ್ತೆ. ಕಡೆಗೆ ಅಲ್ಲೇ ಗಾಡಿ ಇಡುವುದಲ್ಲ, ಅದು ಹೊತ್ತಿದ್ದು ತುಳಸಿ. ಆ ತುಳಸಿಯನ್ನು ಬೇರೆ ಕಡೆಗೆ ಇಡ್ತೀರ. ಕಡೆಗೆ ಇಲ್ಲೇ ಮೆಟ್ಲು ಬರೋದು, ಇಲ್ಲಿ ಹತ್ಕೊಂಡು ಸೀದಾ ಮ್ಯಾನ್ ಹೋಗೋದು ಅಂದರೆ ಸ್ಲ್ಯಾಪ್ ಹಾಕ್ತೀರ. ಸ್ಲ್ಯಾಪ್ ಇಲ್ಲೇ ಹಾಕ್ತೀರ. ಅಲ್ಲಿ ಮ್ಯಾನವ್ರಿಗೆ ಹೋಗಿದೆಯಲ್ಲ, ಅಂಚೆಲ್ಲ ತೆಗೆದ. ಇಲ್ಲಿಂದ ರೂಮ್ ಬತ್ತಿದ. ರೂಮ್ ಅಂದರೆ ಸ್ಟೋರ್ ರೂಮ್ ಬತ್ತಿದ, ಎಲ್ಲ ಸಾಮಾನು ಇಡೋದು ಅಲ್ಲೇ. ಆಮೇಲೆ ಇಲ್ಲಿ ಇದರಿಂದ ಹೈಟಿಗೆ ಬರುತ್ತೆ. ಇದರಿಂದ ಹೈಟಿಂದ ಫುಲ್ ಸ್ಲ್ಯಾಪ್ ಆ ಹೈಟಿಗೆ ಬತ್ತಿದೆ. ಆ ಸ್ಲ್ಯಾಪ್ ಹೈಟಿಗೆ ಅದೇ ಹೈಟಿಗೆ ಬತ್ತಿದೆ. ನೋಡುವ ನೆಕ್ಸ್ಟ್ ಹೆಂಗೆ ಆಗ್ತಿದಂತ. ಈಗ ನೋಡಿ, ಆ ಹಂಚುಟ್ಟು ತೆಗಿಬೇಕು. 10ನೇ ತಾರೀಕು ಒಳಗೆ ತೆಗಿತೀರ. ಆ ವಿಡಿಯೋನು ಬ್ಯಾಗ್ ಬತ್ತಿದ. ಇದೆಲ್ಲ ವಿಡಿಯೋ ಮಾಡಿದೆಲ್ಲ ಇಲ್ಲೇ ಈ ರೂಮ ಒಟ್ಟು ಹಾಕೋದ. ಈಗ ನೋಡಿ, ಈ ರೂಮ್ ಈ ಥರ ಆಗಿದೆ. ಈಗ ಕಡೆಗೆ ಇದು ತೆಗಿತೀರ. ಕಡೆಗೆ ಏನೇನು ತೆಗಿಬೇಕು ಒಟ್ಟು ತೆಕ್ಕ ಕೊಡ್ಬೇಕು ಅವರಿಗೆ ಫುಲ್ ಹಾಕೋಕ್ಕೆ. ನೋಡಿ, ಇಲ್ಲ ಒಟ್ಟು ಹೆಂಗೆ ಹತ್ತಿ ಅಂತ ನೋಡುವ. ನೆಕ್ಸ್ಟ್ ಈಗ ಒಂದು ಬ್ಲಾಗ್ ಮಾಡಿ ಇಟ್ಟಿದೆ, ಈಗ ಹೆಂಗೆ ಇರ್ತಿದ, ನೆಕ್ಸ್ಟ್ ಹೆಂಗೆ ಇರ್ತಿದೆ ಅಂತ. ಈಗ ಈ ಕಡೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ನೋಡಿ, ಮೊದಲೇ ಈ ಥರ ಇದೆ ಫುಲ್ ಮ್ಯಾನ್. ಆ ದಿನ ತಾಳ್ಪತ್ರ ಹಾಕೋದು ನೋಡಿದ್ರಲ್ಲ, ಆ ವಿಡಿಯೋ ನೋಡಲಿಲ್ಲ ಆದ್ರೂ ನೋಡಿ, ನನ್ನ ಚಾನಲ್ ಒಳಗೆ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಈಗ ನೋಡಿ, ಅಲ್ಲಿ ತಾಳ್ಪತ್ರ ಹಾಕಿರಲ್ಲ. ಈಗ ಹಳೆ ಟೈಮಿಗೆ ಹಿಂಗಿದೆ, ಕಡೆಗೆ ಸ್ಲ್ಯಾಬ್ ಬಂದು ಕೂಡ ಹೆಂಗಾಗುತ್ತೆ ಅಂತ ನೋಡುವ. ಫುಲ್ ಇದ್ದಾರೆ ಒಟ್ಟು ತೆಗಿಬೇಕು 10ನೇ ತಾರೀಕು ಒಳಗೆ. ಹೆಂಗೆ ತೆಗೆದು ನೋಡ್ಬೇಕು. ಈಗ ತಗಡು ಅದು ಇದು ಒಟ್ಟು ಅವರೇ ತೆಗಿತೀರಂತೆ. ಆದರೆ ಈ ಸಾಮಾನೆಲ್ಲ ನಾವು ತಗೊಂಡು ಹೋಗ್ಕೊಂಡು ಇಡಬೇಕು. ನೋಡಿ, ಇದೆ ಮೊದಲೇ ಹಿಂಗಿತ್ತು. ನೆಕ್ಸ್ಟ್ ವಿಡಿಯೋ ಹೆಂಗೆ ಬರುತ್ತೆ ಇದು ಒಟ್ಟು ಚೇಂಜ್ ಮಾಡ್ತೀರಿ. ಈಗ ಬಾಗ್ಲಲ್ಲ ಇದು ರೂಮ್, ಲೈಟ್ ಆನ್ ಮಾಡ್ತೀವಿ. ಈಗ ಆನ್ ಮಾಡಿದೆ. ಇದು ರೂಮ್, ಮ್ಯಾನೆಲ್ಲ ಫುಲ್ ಸ್ಲ್ಯಾಪ್ ಹಾಕೋದು. ನೋಡಿ, ಇದಷ್ಟು ತೆಗಿಬೇಕೀಗ. ತೆಕ್ಕೊಂಡೆ ಸಾಮಾನೆಲ್ಲ ಎಲ್ಲಿಡೋದು ನೋಡ್ಬೇಕು. ಇದೇ ಕಿಚನ್ ಆಗಿತ್ತು ಮೊದಲೇ ಕಿಚನ್ನು. ಆಮೇಲೆ ಕಿಚನ್ನು ನೆಕ್ಸ್ಟ್ ಹೆಂಗೆ ಹತ್ತಿದೆ ಅಂತ ನೋಡುವ. ನೋಡಿ, ಇದು ಕಿಚನ್ನು ಫುಲ್ ಇನ್ನೂ ಸ್ಲ್ಯಾಪ್ ಆಗಲಿಲ್ಲ. ಸ್ಲ್ಯಾಪ್ ಹಾಕೊಳ್ಳೆ ಹೆಂಗೆ ಆಡ್ತೀವಿ ಅಂತ ನೋಡುವ. ನೋಡಿ, ಇದು ಈ ರೂಮ್ ಹಿಂಗಿದೆ. ಈಗ ನೆಕ್ಸ್ಟ್ ಹೆಂಗೆ ಹತ್ತಿದೆ ಅಂತ ಇನ್ನು 1 ವರ್ಷ ಒಳಗೆ ಬರ್ತಿದ. 1 ವರ್ಷ ಅಂದರೆ ಎಟ್ಟು ತಗಂತಿ ನೋಡ್ಬೇಕು. 3 ತಿಂಗಳ, ಒಂದು 5-6 ತಿಂಗಳ ಒಳಗೆ. ಈಗ ನೋಡಿ, ಇದೇ ಕಿಚನ್ ನೋಡ್ಬೋದಲ್ಲ. ಕಿಚನ್ ಈಗ ಹೇಳಿದೆ ಅಲ್ಲ. ಕಿಚನ್ ನೆಕ್ಸ್ಟ್ ಏನತಿ ಅಂದ್ರೆ ಈ ಗಾಡಿ ತೆಗಿತೀರಂತೆ. ತೆಕ್ಕಂಡೆ ಕಿಚನ್ ದೊಡ್ಡ ಮಾಡೆ ಆ ಕಡೆಗೆ ಮತ್ತು ರೂಮ್ 2 ರೂಮ್ ತೆಗಿತೀರ. ಒಂದು ಬಾತ್ರೂಮ್, ನೆಕ್ಸ್ಟ್ ಇದು ಸ್ಟೋರ್ ರೂಮ್, ಒಟ್ಟು ಸಾಮಾನು ಇಡುವಂತ. ಅಲ್ಲೇ ಒಂದು ಜಾಗ ಮಾಡ್ತೀರ. ಯಾಕಂದ್ರೆ ಫುಲ್ ಇಲ್ಲೆಲ್ಲ ಬಿದ್ದರೆ ಚೆಂದ ಕಾಣುದಿಲ್ಲ ಅಲ್ಲ. ಕಿಚನ್ ಅಂತೂ ದೊಡ್ಡ ಇರಲಿ, ಯಾಕಂದ್ರೆ ಕುಳ್ಳುಕೆಲ್ಲ ಚಲೋ ಆಗ್ತಿದಲ್ಲ. ಈಗ ಇಲ್ಲಿ ಕೂತೀರ, ಯಾಕಂದ್ರೆ ಜನ ಬಂದ್ಕೊಳ್ಳಿಲ್ಲ, ಕುಳ್ಳಕ್ ಜಾಗ ಇರುದಿಲ್ಲ. ಅದಕ್ಕೋಸ್ಕರ ಆ ಕಡೆ ಮಾಡ್ತೀರಾ ಅವ್ರ ಪ್ಲಾನಿಂಗ್. ನೆಕ್ಸ್ಟ್ ಮತ್ತೇನಿರುವುದಿಲ್ಲ, ರೂಮೆಲ್ಲ ಹಂಗೆ ಇರುತ್ತೆ. ಮತ್ತೆ ಅಲ್ಲಿ ಸ್ವಲ್ಪ ಟೈಲ್ಸ್ ಎಲ್ಲ ಕೊಟ್ಟೆ ಡಿಸೈನ್ ಮಾಡ್ತೀರಾ. ಈಗ ಇಲ್ಲಿ ನೋಡ್ಬೋದಲ್ಲ, ಇದಿಷ್ಟು ಹೈಟ್ ಇದೆ ಅಂದರೆ ಕಾಣೋದಿಲ್ಲ, ಕತ್ಲೆ ಆಗಿದೆ. ಹೈಟ್ ಇದೆ, ಅದೆಲ್ಲ ತೆಕ್ಕಂಡೆ ಸ್ಲ್ಯಾಬ್ ಲೆವೆಲ್ ಮಾಡ್ತೀರಾ. ಇದೊಂದು ರೂಮ್, ಈ ಕಡೆ ಒಂದು ರೂಮ್, ಈ ಕಡೆ ರೂಮ್, ಅದೇನೂ ಆಗುದಿಲ್ಲ. ಈಗ ನೋಡಿ, ನೆಕ್ಸ್ಟ್ ಬರುದ ಏನಂದ್ರೆ ದೇವ್ ರೂಮ್ ಗನ್ನ ದೊಡ್ಡ ಇದೆಲ್ಲ, ಅದನ್ನ ಸಣ್ಣ ಮಾಡಿ ಆ ಕಡೆ ಹಾಕ್ತೀರಾ. ಹಾಲನ್ನು ದೊಡ್ಡ ಮಾಡ್ತೀರಾ. ಹಾಲ್ ಟಿವಿ ಹಚ್ಕೊಂಡಿದೆಯಲ್ಲ, ಹಾಲ್ ದೊಡ್ಡ ಮಾಡ್ತೀರಾ. ಕಡೆಗೆ ಅದು ಕಟ್ ಮಾಡಿ ನೋಡುವ ಹಾಲೆಲ್ಲ ಹೆಂಗೆ ಹತ್ತೀರಿ. ಈಗ ಟೈಲ್ಸ್ ಎಲ್ಲ ಚೇಂಜ್ ಮಾಡೋದಿದ್ದು. ಕಡೆಗಿನ 10ನೇ ತಾರೀಕು ಫುಲ್ ಕ್ಲೀನ್ ಮಾಡ್ಬೇಕಾ. ಇದು ಹೇಗೆ ಹತ್ತಿದೆ ಅಂತ ನೋಡುವ, ಕಮೆಂಟ್ ಮಾಡಿ. ಚಲೋ ಹತ್ತಿದ ಇಲ್ಲ ಅಂತ. ಹಾಗೆ ಸೀದಾ ಹೊರಗೆ ಬಂದ್ಕೊಂಡೆ. ನೋಡಿ, ಈ ಮನೆದ ಒಟ್ಟು ಹೇಳಿ ಮತ್ತೆ ಈಗ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನೆಕ್ಸ್ಟ್ ಪ್ಲಾನಿಂಗ್ ಚೇಂಜ್ ಆದರೆ ಏನಾದ್ರು ಆದರೆ ಅದಕ್ಕೋಸ್ಕರ ಮತ್ತೆ ಹೆಚ್ಚು ಡೀಟೇಲ್ ಆಗಿ ಹೇಳಿಲ್ಲ ನಿಮಗೆ. ಡೀಟೇಲ್ ಆಗಿ ಹೇಳಕ್ಕೆ ಹೋದರೆ ಮತ್ತು ಸುಮಾರು ಇದೆ. ಏನಂದ್ರೆ ನೆಕ್ಸ್ಟ್ ಪ್ಲಾನಿಂಗ್ ಒಳಗೂ ಚೇಂಜ್ ಆಗ್ಬೋದಲ್ಲ, ಹೇಳ್ದಂಗೆ ಆಗಲಿಲ್ಲ ಆದರೆ ಅದಕ್ಕೋಸ್ಕರ
ಇವತ್ತಿನ ವ್ಲಾಗ ಇವ್ರ ಮನೆ ಹತ್ರನೇ ಮಾಡಿದೆ. ಮತ್ತು ಹೇಗಿತ್ತು ನೆಕ್ಸ್ಟ್ ವೀಡಿಯೋನು ಬರ್ತಿದ ಇದಿಂದ ಮನೆದು ಒಟ್ಟು ಕ್ಲೀನ್ ಮಾಡೋದು ತೆಗಿಯೋದು ಅಷ್ಟು ವೀಡಿಯೋ ಹಾಕ್ತಿ. ಭಾಳಷ್ಟು ಹಾಕೋಕೆ ಹೋಗೋದಿಲ್ಲ, ಯಾಕಂದರೆ ಸೇಮ್ ವೀಡಿಯೋ ಆಗ್ತಿದ್ದಲ್ಲ. ಅದಕ್ಕೋಸ್ಕರ ಗೈಸ್ ಇನ್ನೂ ತನಕ ಯಾರು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪಟಕ್ನೆ ಮಾಡಿ. ಇವತ್ತಿನ ವ್ಲಾಗ್ ಇಷ್ಟೇ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಿಗೆ. ಬಾಯ್ ಬಾಯ್ ಗೈಸ್.